ಗೋವಾ ಹೋಗ್ತಿದ್ದೀವಾ? ಹೌದಾ, ಅಲ್ಲಿಗೆ ಹೋಗಿ ಚಾಮಿ ಹತ್ರ ಹೋಗ್ತಾ ಇದ್ದೇವೆ, ಮಂತ್ರಾಲಯಕ್ಕೆ ಅಲ್ವಾ? ಹಾಂ ಹೌದು. ಬಾಬೆ ರೆಡಿಯಾಗುಂಟು. ಚಿನ್ನು ಖುಷಿಯಾ? ಹೋಗುದು ಹೋಗುದು ಖುಷಿಯಾ? ಖುಷಿ ಖುಷಿ. ಗುಡ್ ನೈಟ್. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗಿರೋ ವ್ಲಾಗ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಪಾಪುಗೆ ಒಂದು 3 ಮಂತ್ ಆಗಿನಿಂದ ನಾವು ಅಂದ್ಕೊತಾ ಇದ್ದೀವಿ ಹೋಗಬೇಕು ಅಂತ. ಆ್ಯಕ್ಚುಲಿ ಇದು ಪ್ರೆಗ್ನೆನ್ಸಿ ಇರುವಾಗ ನಾನು ಕೇಳ್ಕೊಂಡಿರೋದು, ನಾವು ಬರ್ತೀವಿ ಅಂತ, ಪಾಪುಗೆ 3 ಮಂತ್ ಹಂಗೆ ಬರ್ತೀವಿ ಅಂತ ಕೇಳ್ಕೊಂಡಿದ್ದೆ. ಬಟ್ ರಾಯರು ಯಾವಾಗ ಅನುಗ್ರಹ ನೀಡ್ತಾರೆ ಆವಾಗಲೇ ನಮಗೆ ಹೋಗೋಕ್ಕಾಗೋದಲ್ವ. ಮಂತ್ರಾಲಯಕ್ಕೆಲ್ಲ ರಾಯರೇ ನಮ್ಮನ್ನು ಕರೆಸ್ಕೊಳ್ಳೋದಂತೆ. ಸೊ ಋಣ ಇದ್ದಂಗೆ ಆಗೋದು ಅಂತ ಹೇಳ್ತಾರಲ್ಲ, ಹಾಗೆ ಇದೂ ನಮಗೆ ಇವಾಗ 1.5 ಇಯರ್ ಆದಮೇಲೆ ಪಾಪುಗೆ ಹೋಗೋ ಯೋಗ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಖುಷಿಯಿಂದ ನಾನು ಹಸ್ಬೆಂಡು ಪಾಪು ಹೊರಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದರೆ, ಇದಕ್ಕಿಂತ ಒಂದು 2 ಟೈಮ್ಸ್ ಆಯಿತು ನಾವು ಹೊರಡೋದು, ಡೇಟ್ ಫಿಕ್ಸ್ ಮಾಡೋದು, ಹೋಗೋದು ಅಂತ ಎಲ್ಲ. ಅವಾಗೆಲ್ಲ ಏನಾದರೂ ಒಂದು ರೀಸನಲ್ಲಿ ಕ್ಯಾನ್ಸಲ್ ಆಗ್ತಿತ್ತು. ಹಾಗೆ 2 ವೀಕ್ಸ್ ಬ್ಯಾಕು ಹಾಗೆ ಆಯಿತು. ಎಲ್ಲ ರೂಮೆಲ್ಲ ಬುಕ್ ಮಾಡ್ಕೊಂಡಿದ್ವಿ ಹೋಗೋದು ಅಂತ ಹೇಳಿ, ನಾನು ಮತ್ತು ನಮ್ಮ ಫ್ಯಾಮಿಲಿ ಮತ್ತು ಇನ್ನೊಂದು ಫ್ರೆಂಡ್ ಫ್ಯಾಮಿಲಿ ಹೋಗೋದು ಅಂತ. ಅದೂ ಹಾಗೆ ಆಯಿತು, ಅದೂ ಕ್ಯಾನ್ಸಲ್ ಆಗೋಯಿತು. ಹಾಗಾಗಿ ನಮಗೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತೆಲ್ಲ ಯೋಚನೆಗಳು ಬರುತ್ತವಲ್ವ. ಹಾಗಾಗಿ ಈ ಸಲ ಅಂತೂ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ಳದೆ ಹೋಗಿದ್ದು. ಹಿಂದಿನ ದಿನ ಫಿಕ್ಸ್ ಮಾಡ್ಕೊಂಡ್ವಿ ಹೋಗೋಣ ಅಂತ, ಮರುದಿನ ಹೊರಟಿದ್ದು, ಹಾಗಾಯಿತು. ಸೊ ರಾಯರ ದರ್ಶನ ಅಂತೂ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನಾವಿಲ್ಲಿ ಆಟೋ ಬುಕ್ ಮಾಡ್ಕೊಂಡು ಮೆಜೆಸ್ಟಿಕ್ ತನಕ ಹೋಗಿದ್ವಿ. ಆನಂದ ಸರ್ಕಲ್ ಇದೆಯಲ್ಲ, ಅಲ್ಲಿ ತನಕ ಹೋಗಿದ್ವಿ. ಯಾಕಂತಂದರೆ ಬಸ್ ನಮಗೆ ಪಿಕಪ್ ಪಾಯಿಂಟ್ ಅಲ್ಲಿಂದ ಅಂದರೆ ಹಲಸೂರಿಂದ ತೋರಿಸಿಲ್ಲಾಯಿತು. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ, ಅಲ್ಲಿಂದ ಪಿಕಪ್ ಪಾಯಿಂಟ್ ಇತ್ತು ನಮಗೆ. ಹಾಗಾಗಿ ನಾವು ರೆಡ್ ಬಸ್ಸಲ್ಲಿ ಬುಕ್ ಮಾಡಿರೋದ್ರಿಂದ ಅಲ್ಲಿ ಆ್ಯಕ್ಚುಲಿ ನಮಗೆ ಹಲಸೂರಿಗೆ ಪಿಕಪ್ ಪಾಯಿಂಟ್ ತೋರಿಸುತ್ತೆ ಅಂತೆ. ಬಟ್ ನಾವು ಬುಕ್ ಮಾಡಿದವತ್ತು ತೋರಿಸಿಲ್ಲಾಯಿತು. ಹಾಗಾಗಿ ನಾವು ಮೆಜೆಸ್ಟಿಕ್ ಹೋಗಿದ್ವಿ. ಇಲ್ಲ ಅಂತ ಇದ್ದರೆ ಹೋಗ್ತಿರ್ಲಿಲ್ಲ ಆಯಿತು, ಹಲಸೂರಲ್ಲಿ ಪಿಕಪ್ ಪಾಯಿಂಟ್ ಇದ್ದಿದ್ರೆ. ಅದು ಇಲ್ಲಿ ನಮಗೆ ಮೆಜೆಸ್ಟಿಕ್ಕಿಂದ ಹತ್ತಿದ್ರೆ ಮಂತ್ರಾಲಯದಲ್ಲೇ ಸ್ಟಾಪ್ ಇರೋದು. ನಾವು ಹತ್ತಿದ ಆಟೋದಲ್ಲಿ ಈ ಥರ ಒಂದು ಲೈನ್ಸ್ ಬೇರೆ ಇತ್ತು, ಹಾಗೆ ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಅಂತೂ ನಾವು ಆನಂದರಾವ್ ಸರ್ಕಲ್ಗೆ ರೀಚ್ ಆದ್ವಿ. ಚಿಕ್ಕಳಿ ನೋಡು, ಅಮ್ಮ ಬಾಬಾ ನೋದೆ ಬಂಗಾರಿ. ನಿಂಗೊಂದು 10 ವರ್ಷ ಬಿಟ್ಟು ತೋರಿಸ್ಲಿಕ್ಕೆ ಮತ್ತೆ ನಿಮಗೆ ನಮಗೆ. ನಮಗೆ 10:20ಕ್ಕೆ ಬಸ್ ಇದ್ದಿದ್ದು, ಹಾಗಾಗಿ ವರದಾ ಲೈನ್ಸ್ ಅಂತ ನಾವು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಸ್ವಲ್ಪ ಬೇಗ ರೀಚ್ ಆಗಿದ್ವಿ ಅಲ್ಲ ಅಂತ. ಅಂತೂ ಬಸ್ ಬಂತು, AC ಬಸ್ ಆಗಿರೋದ್ರಿಂದ. ಆಮೇಲೆ ಅದಕ್ಕೆ ಟಿಕೆಟಿನ ಕಾಸ್ಟ್ ಜಾಸ್ತಿ ಇರುತ್ತೆ. ಹಾಗೆ 1200 ಇತ್ತು. ಹಾಗೆ ಇದು ಒಂದು ವಾಟ್ರ್ ಬಾಟ್ಲು 1/2 ಲೀಟ್ರ್ ಇದು ಕೊಡ್ತಾರೆ ಒಬ್ಬೊಬ್ಬರಿಗೆ. ಅಂದರೆ ನಮ್ಮದ್ರಲ್ಲಿ 2 ವಾಟ್ರ್ ಬಾಟ್ಲು ಇತ್ತು. ಆಮೇಲೆ ಬೆಡ್ಶೀಟ್ ಇರುತ್ತೆ ಇದರಲ್ಲೇ, ಹಾಗೆ ಒಂದು ದಿಂಬೂ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಅಂತ. ನಮ್ಮದ್ರಲ್ಲಿ 2 ದಿಂಬು 2 ಬೆಡ್ಶೀಟ್ ಬೇರೆ ಇತ್ತು. ಇದು ತುಂಬ ಚೆನ್ನಾಗಿತ್ತು ಬಸ್ ಮಾತ್ರ. ನಮಗೆ ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಕಂಫರ್ಟಬಲ್ ಆಗಿತ್ತು ಬೇರೆ. ನನಗಂತೂ ಇಷ್ಟ ಆಯಿತು. ಈ ಜರ್ನಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಂದರೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು. ಕಾರಲ್ಲಾಗಿದ್ದರೆ ಹಸ್ಬೆಂಡೇ ಡ್ರೈವಿಂಗ್ ಮಾಡಬೇಕಾಗಿತ್ತು, ರಗಳೆ ಆಗ್ತಿತ್ತು, ಒಂಥರ ಬೇಜಾರು. ಡ್ರೈವ್ ಮಾಡುವಾಗ ಮಾತಾಡೋಂಗಿಲ್ಲ, ಏನಿಲ್ಲ, ಹಾಗೆಲ್ಲ ಆಗುತ್ತೆ. ಸೊ ಬಟ್ ಇದರಲ್ಲಂತೂ ನಾವು ಕಂಫರ್ಟಬಲ್ ಆಗಿ ಹೋಗಿ ಬಂದ್ವಿ. ಅದೇ ನಾವು 3 ಜನ ಬೇರೆ ಹೋಗಿದ್ದಲ್ಲ, ಆರಾಮಾಗಿ ಹೋಗಿ ಬಂದ್ವಿ.
ಅಂತೂ ನಾವು ಮಂತ್ರಾಲಯಕ್ಕೆ 5:20 ರೀಚ್ ಆದ್ವಿ ನಾವು. ನೋಡಿ ಇಲ್ಲಿ ಹೇಗಿದೆ ಅಂತ. ಎಲ್ಲ ಲೈಟಿಂಗ್ಸ್ ಎಲ್ಲ ಆರಾಧನೆ ಬೇರೆ ಹತ್ತಿರ ಬಂದಿದೆಯಲ್ಲ, ಹಾಗಾಗಿ ಅದರ ಕೆಲಸಗಳು ಬೇರೆ ಬೇಗ ಶುರು ಮಾಡ್ಕೊಂಡಿದ್ದಾರೆ. ನಾವು ಇನ್ನು ರೂಮಿಗೆ ನಾವು ಬುಕ್ ಮಾಡ್ಕೊಂಡಿದ್ವಲ್ಲ, ರೂಮಿಗೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ವಿ. ಬಸ್ಸೂ ಅಷ್ಟೇ ತುಂಬ ಹತ್ತಿರದಲ್ಲಿ ನಿಲ್ಲಿಸ್ತಾರೆ, ಮಂತ್ರಾಲಯದಲ್ಲೇ ಹತ್ತಿರದಲ್ಲಿ ನಿಲ್ಲಿಸ್ತಾರೆ. ಟ್ರೈನಿಗಾದರೆ ಸ್ವಲ್ಪ 30 ಕಿಲೋಮೀಟರ್ಸು ಹೋಗಬೇಕಂತೆ ಮತ್ತೆ. ಹಾಗಾಗಿ ನಾವು ಬಸ್ಸನ್ನೇ ಚೂಸ್ ಮಾಡಿದ್ದು. ಇಲ್ಲಿ ನಾವು ರೂಮಿಗೆ ಹೋಗ್ತಾ ಇದ್ದೀವಿ, ಚೆಕ್-ಇನ್ ಆಗ್ತಾ ಇದ್ದೀವಿ. ಸೊ ರೂಮೂ ಚೆನ್ನಾಗಿತ್ತು. ನಾನು ಇವತ್ತು ಮಂತ್ರಾಲಯಕ್ಕೆ ಹೋಗಿರೋದು ಅಷ್ಟೇ ವ್ಲಾಗನ್ನು ಶೇರ್ ಮಾಡ್ತೀನಿ. ನಾನು ನೆಕ್ಸ್ಟು ಇನ್ನು ಬೇರೆ ಬೇರೆ ಕಡೆ ಹೋಗಿರೋ ವ್ಲಾಗನ್ನು ನಾನು ನೆಕ್ಸ್ಟ್ ಅಂದರೆ ನಾನು ಫ್ರೈಡೇ ಅಥವಾ ನಾನು ಸಂಡೇ ಅಥವಾ ಇಲ್ಲಾಂದರೆ ನಾನು ನಾಳೆ ಅಂದರೆ ಥರ್ಸ್ಡೇನ ನಾನು ಶೇರ್ ಮಾಡ್ಕೊತೀನಿ. ಸೊ ಟೈಮ್ ಇದ್ದರೆ ನಾನು ಎಡಿಟಿಂಗ್ ಎಲ್ಲ ಆಯಿತು ಅಂತಂದರೆ ನಾನು ನಾಳೆನೇ ಶೇರ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಫ್ರೈಡೇ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ಗೌರ್ಮೆಂಟ್ ಅವ್ರದ್ದು ರೂಮ್ ಇರುತ್ತೆ, ಬಟ್ ನಾವು ಪ್ರೈವೇಟಿದ್ದು ರೂಮೇ ತೊಗೊಂಡಿದ್ದು. ನಾವು ಲಾಸ್ಟ್ ಟೈಮ್ ಒಂದು ಸಲ ಬಂದಿದ್ದಾಗ ಗೌರ್ಮೆಂಟ್ ಅವ್ರದ್ದೇ ರೂಮ್ ತೊಗೊಂಡಿದ್ವಿ. ಅದು ಸ್ವಲ್ಪ ಚೀಪಲ್ಲಾಗುತ್ತೆ, ಅದೂ ರೂಮು ಚೆನ್ನಾಗಿರುತ್ತೆ. ಇಲ್ಲಿ ಹೀಗಿರುತ್ತೆ ರೂಮು. ಇದು ಡಬಲ್ ಬೆಡ್ ಬೇರೆ ಇರುತ್ತೆ. ಹಾಗೆ ರೂಮು ಮಾತ್ರ ಚೆನ್ನಾಗಿತ್ತು, ಕ್ಲೀನಾಗಿರುತ್ತೆ ಇಲ್ಲೆಲ್ಲ. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗಲೂ ನೀಟಾಗಿತ್ತು ರೂಮು. ನಮ್ಮದು ಸ್ನಾನ ಎಲ್ಲ ಆಯಿತು, ಇನ್ನು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ನನ್ನ ಸ್ನಾನ ಎಲ್ಲ ಮುಗಿಸ್ಕೊಂಡು ಪಾಪುದು ಸ್ನಾನ ಮುಗಿಸ್ಕೊಂಡು ಆಯಿತು. ಮಕ್ಕಳು ಸ್ವಲ್ಪ ಕಂಫರ್ಟಬಲ್ ಆಗಿರಲ್ಲ ಬೇರೆ ಕಡೆ ಹೋಗಿದ್ದಾಗ, ಯಾಕಂತಂದರೆ ಅವರು ಯಾವಾಗಲೂ ಹಾಗೇನೆ. ಅವರಿಗೆ ಅವರು ಹೇಗಿರ್ತಾರೋ ನಾವು ಅವ್ರ ಮೂಡಿಗೆ ತಕ್ಕಂಗೆ ನಾವು ಇರಬೇಕು. ಹಾಗೆ ಅಲ್ಲಿ ಕೆಳಗಡೆ ಬರ್ತಾ ಹೂವು ಬೇಕಾ ಅಂತ ಹೇಳ್ತಾಯಿದ್ರು. ಹಾಗೆ ನನಗೂ ಏನೋ ತುಂಬ ದಿನದಿಂದ ಆಸೆ ಆಯಿತು, ಹೂವು ಮುಟ್ಟದೇ ಇಲ್ವಲ್ಲ ಅಂತ. ಅದಕ್ಕೆ ಹೋಗೋಣ ತಗೊಳ್ಳೋಣ ಅಂತ ಹೇಳಿ 50 ರೂಪಾಯಿ ಇಷ್ಟು ಹೂವಕ್ಕೆ. ಸರಿ ಅಂತೇಳಿ ಹಸ್ಬೆಂಡ್ ಕೊಡಿಸಿದ್ರು. ಹಾಗೆ ಹೂವು ಮುಡ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನಾನು ಸಾರಿ ತೊಗೊಂಬಂದಿದ್ದೆ ಆಯಿತಾ ಇಲ್ಲಿಗೆ ಉಟ್ಕೊಂಬರ್ಬೇಕು ಅಂತ. ಬಟ್ ಬರುವಾಗ ಅದು ಸಾರಿ ಕವರೇ ಮರೆತುಬಿಟ್ಟು ಬಂದಿದ್ದೀನಿ, ತುಂಬಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿದ್ರೆ ಇಲ್ಲಿ ರೂಮಿಗೆ ಬಂದು ನೋಡಿದ್ರೆ ಇರಲಿಲ್ಲ. ಹಾಗೆ ಇಲ್ಲಿ ಟೆಂಪಲ್ ಎದುರುಗಡೆ ಎಂಟ್ರಿ ಆದ್ವಿ ನಾವು. ನಾವೊಂದು 3 ಸಲ ದರ್ಶನ ಮಾಡಿದ್ವಿ ರಾಯರನ್ನ. ಹಾಗಾಗಿ ಒಂದು ಸಲದಲ್ಲಿ ಮಾತ್ರ ನಾನು ಇದನ್ನು ಇದು ವಿಡಿಯೋ ಮಾಡಿಕೊಂಡೆ. ಮತ್ತೆರಡು ಸಲ ಆರಾಮಾಗಿ ಹೋಗಿ ದರ್ಶನನೇ ಮಾಡ್ಕೊಂಡ್ಬಂದ್ವಿ ನಾವು. ಇಲ್ಲಿ ಹಸು ಎಲ್ಲ ಇರುವಾಗ ಎಷ್ಟು ಚಂದ, ಈ ರಾಯರ ಒಳಗಡೆ ಬರುವಾಗ ಆ ಒಂದು ವೈಬ್ ಇದೆಯಲ್ಲ, ಅದಂತೂ ತುಂಬ ಸಖತ್ತಾಗಿರುತ್ತೆ. ಬೆಳಗ್ಗೆ ಎಲ್ಲ ಅಷ್ಟು ರಶ್ ಇರೋದಿಲ್ಲ, ಹಾಗಾಗಿ ನಾವು ಬೆಳಗ್ಗೆನೇ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಬೆಳಗ್ಗೆನೇ ಬಂದ್ವಿ. 6:30 ಹಂಗೆ ನಾವು ಒಳಗಡೆ ಬಂದ್ವಿ ನಾವು. ಅಷ್ಟರಲ್ಲೇ ಇಷ್ಟು ಜನ ಇದ್ದರು. ಹಾಗೆ ಹಸ್ಬೆಂಡ್ ಇದು ಅಲ್ಲಿ ಒಳಗಡೆ ಎಂಟ್ರಿ ಆಗೋಕ್ಕೆ ಅಂತಂದರೆ ನೀವು ಏನಾದರೂ ರಸೀದಿ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗೆ ನಾವು ರಸೀದಿ ಮಾಡ್ಕೊಂಡು ಬರೋಣ ಅಂತೇಳಿ ನಾನು ಪಾಪು ಅಲ್ಲೇ ನಿಂತ್ಕೊಂಡ್ವಿ. ಇನ್ನು ಹಸ್ಬೆಂಡ್ ಬರೋ ತನಕ ನಾವು ಎಲ್ಲೂ ಹೋಗೋದು ಬೇಡ ಅಂತ. ಇಲ್ಲಿ ನೋಡಿ, ಇದು ಕ್ಯಾಶ್ ಮಾತ್ರ ಇಲ್ಲಿರೋದು. ಇಲ್ಲಿ ಗೂಗಲ್ ಪೇ ಆಗಲಿ ಫೋನ್ಪೇ ಆಗಲಿ ಆಗೋದಿಲ್ಲ, ಕ್ಯಾಶ್ ಮಾತ್ರ ಬೇಕು ಅಂತ ಹಾಕಿದ್ದಾರೆ ಬೋರ್ಡ್ ಬೇರೆ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಅದೊಂದು ಪ್ರಾಬ್ಲಮ್ ಇಲ್ಲಿ. ಹಾಗಾಗಿ ಕ್ಯಾಶ್ ತಗೊಂಡು ಹೋದರೆ ಬೆಸ್ಟ್ ಮಂತ್ರಾಲಯಕ್ಕೆ ಹೋಗುವಾಗ ಎಲ್ಲದಕ್ಕೂ. ಈವನ್ ಹೋಟ್ಲು ಪೇಮೆಂಟಿಗೂ ಹಂಗೇನೆ, ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನೀವು ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಇದ್ದವರು ಆದಷ್ಟು ಕ್ಯಾಶ್ ತೊಗೊಂಡು ಹೋದರೆ ಬೆಸ್ಟ್ ಅಂತ ಹೇಳ್ತೇನೆ. ಇಲ್ಲಿ ರಸೀದಿ ಮಾಡ್ತಾ ಇದ್ದಾರೆ ಹಸ್ಬೆಂಡು. ಹಾಗೆ ಇಲ್ಲಿ ಮಂಚಾಲಮ್ಮ ದೇವಿಯ ಫಸ್ಟ್ ದರ್ಶನ ಮಾಡ್ಕೊಂಡ್ವಿ ನಾವು. ಅದಾದಮೇಲೆ ಒಳಗಡೆ ಎಂಟ್ರಿ ತಗೊಂಡ್ವಿ. ಇವಾಗ ಏನಂದರೆ ಡೈರೆಕ್ಟಾಗಿ ಒಳಗಡೆ ಎಂಟ್ರಿ ಬಿಡಲ್ಲ, ಸಂಜೆ ಟೈಮಲ್ಲಿ ಬಿಡ್ತಾರೆ. ಅದು ಬಿಟ್ಟರೆ ಇವಾಗ ಸಾಲಾಗಿ ಹೋಗಬೇಕು. ಇವಾಗ ಮೊದಲೆಲ್ಲ ಡೈರೆಕ್ಟಾಗಿ ಬಿಡ್ತಾಯಿದ್ರು, ಇವಾಗ ಬಿಡಲ್ಲ ಆ ಥರ. ಹಾಗೆ ನಾವು ದೇವರ ದರ್ಶನ ಮಾಡ್ತಾ ಇದ್ದೀವಿ.
ಅಂದರೆ ನಾವಿಲ್ಲೂ ಅಷ್ಟೇ, ನಾನು 3 ರೌಂಡು ಹಾಕಿದಾಗ 1 ರೌಂಡಲ್ಲಿ ಮಾತ್ರ ವೀಡಿಯೋ ತೊಗೊಂಡಿದ್ದೀನಿ. ನಾನು ಮತ್ತೆರಡು ರೌಂಡನ್ನ ಆರಾಮಾಗಿ ನನಗೆ ಖುಷಿಯಿಂದ ರಾಯರ ದರ್ಶನ ಮಾಡಿದ್ದೀನಿ. ಸೊ ಬರೀ ವೀಡಿಯೋ ಮಾಡಿದ್ದಲ್ಲ ನಾನು ರಾಯರ ದರ್ಶನನ ನಾನು ತುಂಬ ದಿನ ಅಂದ್ಕೊಂಡ ರಾಯರ ದರ್ಶನ ಇದು. ನಾನು ಎಷ್ಟೋ ದಿನಗಳಲ್ಲಿ ಕೇಳಿಕೊಂಡ ರಾಯರ ದರ್ಶನ ಇವತ್ತು ನನಗೆ ಸಾರ್ಥಕ ಆಗಿದ್ದು. ಹಾಗಾಗಿ ನಾನು ತುಂಬ ಖುಷಿಯಿಂದ ನಾನು ಈ ಜರ್ನಿನ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇಲ್ಲಿ ಒಳಗಡೆನೂ ಅಷ್ಟು ತುಂಬ ಜನ ಉದ್ದಂಡ ನಮಸ್ಕಾರ ಹಾಕ್ತಾ ಇರ್ತಾರೆ, ಆಮೇಲೆ ಉರುಳು ಸೇವೆ ಮಾಡ್ತಾ ಇರ್ತಾರೆ. ಏನಂದರೆ ನಿಮಗೆ ಈ ಹೋಗೋಕ್ಕೆ ಜಾಗ ಇರೋಲ್ಲ, ಅಷ್ಟು ಮಾಡ್ತಾ ಇರ್ತಾರೆ ಸೇವೆಗಳನ್ನ. ಸೊ ನಾವು ಬೇಗನೆ ಹೋಗಿದ್ವಲ್ಲ, ಬೇಗ ಹೋದಷ್ಟು ಒಳ್ಳೆಯದು. ಮತ್ತೆ ಹೇಳ್ತಾರೆ 11 ಗಂಟೆ ಮೇಲೇನೂ ದರ್ಶನ ಮಾಡೋದಾದರೆ ಚೆನ್ನಾಗಿ ದರ್ಶನ ಆಗುತ್ತೆ ಅಂತ. ಬಟ್ ಬಿಸಿಲೇ ಇರುತ್ತೆ ಅನಿಸುತ್ತೆ ಆ ಟೈಮಲ್ಲಿ. ಇಲ್ಲಿಂದ ಎಂಟ್ರೆನ್ಸು ಫಸ್ಟ್ ಸ್ಟೆಪ್ ಹೋಗೋದಾದರೆ ಇಲ್ಲಿಂದ ಹೋಗ್ಬೋದು. ಅಲ್ಲಿ ನಾವು 1000 ಮೇಲೆ ಪೂಜೆ ಮಾಡಿಕೊಂಡ್ರೆ ಫಸ್ಟ್ ಸ್ಟೆಪ್ಪಲ್ಲ, ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ನಿಂತ್ಕೊಂಡು ಬೃಂದಾವನ ನೋಡ್ಬೋದು. ಅದರ ಒಳಗಡೆ ಅಂದರೆ 300 ರೂಪಾಯಿ 400 ರೂಪಾಯಿ ಅಂತಂದರೆ ಕಾಮನ್ ಪೀಪಲ್ ಅನಿಸುತ್ತೆ. ಸೊ ನಾವು 1000 ಮೇಲೆ 1250 ಇದು ಕನಕ ಪೂಜೆ ಅಂತ ಬಂತು. ಅದನ್ನು ನಾವು ಮಾಡಿಸ್ತಿದ್ವಿ. ಪಾಪು ಹೆಸರಲ್ಲಿ ಹೋಗಿದ್ವಲ್ಲ, ಅವಳ ಹೆಸರಲ್ಲೇ ಮಾಡಿಸಿದ್ವಿ ನಾವು. ಇದು ರಾಯರ ಗುರುಗಳದ್ದೆಲ್ಲ ಇಲ್ಲಿ ಬೃಂದಾವನಗಳಿದ್ದಾವೆ. ಸುಜಯೇಂದ್ರ ತೀರ್ಥರದ್ದು ಮತ್ತು ಸುಧೀಂದ್ರ ತೀರ್ಥರದ್ದು ಎಲ್ಲ. ನಾವು ಇಲ್ಲಿ ಎಲ್ಲ ಅಕ್ಷತೆ ಸಿಗ್ತಾಯಿತ್ತು, ಬಟ್ ಮಂತ್ರಾಕ್ಷತೆ ಒಳಗಡೆ ರಾಯರ ಮಠದಲ್ಲಿ ಸಿಗ್ತಾ ಇರಲಿಲ್ಲ. ಯಾಕಂದರೆ ನಾವು ಹೋಗಿದ್ದ ದಿನ ದ್ವಾದಶಿ ಆಗಿತ್ತು. ಆಮೇಲೆ ಇನ್ನೂ ಆರಾಧನೆ ಮುಗ್ದ ನಂತರನೇ ಸಿಗೋದು ಅಂತ ಹೇಳ್ತಾಯಿತ್ತು. ಆರಾಧನೆ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಆವಾಗಲೇ ಸಿಗೋದು ಅಂತ ನಮಗೆ ಆಟೋದವರು ಹೇಳಿದ್ರು ನಾವು ಕೇಳಿದಾಗ. ಸೊ ನಮಗೆ ಮಂತ್ರಾಕ್ಷತೆ ಸಿಕ್ಕಿಲ್ಲ. ಆಮೇಲೆ ಇದು ನಾವು ಹೋದ ದಿನ ದ್ವಾದಶಿ ಆಗಿತ್ತು, ಹಿಂದಿನ ದಿನ ಏಕಾದಶಿ ಆಗಿತ್ತು. ಹಾಗಾಗಿ ಏಕಾದಶಿ ದಿನ ಮಂತ್ರಾಕ್ಷತೆ ತೀರ್ಥಪ್ರಸಾದ ಏನೂ ಸಿಗೋಲ್ಲ, ಹಾಗಾಗಿ ನಮಗೇನು ಸಿಕ್ಕಿಲ್ಲ. ಬಟ್ ದ್ವಾದಶಿ ದಿನ ಬೆಳಗ್ಗೆನೇ ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ನಮಗೆ ಸಿಕ್ಕಿಲ್ಲ, ಆರಾಧನೆ ಹತ್ತಿರ ಬಂತಲ್ಲ, ಹಾಗಾಗಿ ಸಿಕ್ಕಿಲ್ಲ. ಸೊ ಮಂತ್ರಾಲಯಕ್ಕೆ ಪ್ಲ್ಯಾನ್ ಮಾಡೋರು ಏಕಾದಶಿ ದಿನ ಪ್ಲ್ಯಾನ್ ಮಾಡಬೇಡಿ ಯಾರು, ಮಂತ್ರಾಕ್ಷತೆ ಸಿಗಲ್ಲ. ಹಾಗಾಗಿ ಮತ್ತು ದೇವರಿಗೆ ಅಲಂಕಾರನೂ ಮಾಡಿರಲ್ಲ ರಾಯರಿಗೆ. ನಮ್ಮದು ರಾಯರ ಪ್ರದಕ್ಷಿಣೆ ಎಲ್ಲ ಹಾಕಿ ಆದಮೇಲೆ ನಾವಿಲ್ಲಿ ಪಕ್ಕದಲ್ಲೇ ಇದು ಲೆಫ್ಟ್ ಸೈಡಲ್ಲಿ ಇದು ಮ್ಯೂಸಿಯಂ ಥರ ಇಟ್ಟಿದ್ದಾರೆ ಎಲ್ಲ ನೋಡ್ಕೊಳ್ಳೋಕ್ಕೆ. ಹಾಗಾಗಿ ಅದನ್ನು ನೋಡೋಣ ಅಂತ ಬಂದ್ವಿ ನಾವು. ಸೊ ರಾಯರದು ಕೆಲವೊಂದು ಅವ್ರದ್ದು ಚಿತ್ರಗಳು, ಆಮೇಲೆ ಮೂರ್ತಿಗಳು, ಆಮೇಲೆ ಕೆಲವೊಂದಷ್ಟು ಇಟ್ಟಿದ್ದಾರೆ ಪ್ರದರ್ಶನ ಮಾಡೋಕ್ಕೆ ಮ್ಯೂಸಿಯಂ ಥರ. ಹಾಗಾಗಿ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರಾಯರ ದರ್ಶನ ಮಾಡಬೇಕು ಅಂತಂದರೆ ಅದಕ್ಕೆಲ್ಲ ಅನುಗ್ರಹ ಬೇಕಂತೆ, ಋಣ ಇದ್ರೇ ರಾಯರ ದರ್ಶನ ಸಿಗೋದಂತೆ. ಹಾಗಾಗಿ ನಮಗೆ ರಾಯರ ದರ್ಶನ ಕೂಡ ಬಂದಿದ್ದು ಇವತ್ತು, ಅಂದರೆ ಸೋಮವಾರ ದಿನ ಇದು ರಾಯರ ದರ್ಶನ ಕೂಡ ಬಂತು. ಸೊ ಋಣ ಅಷ್ಟಕ್ಕೆ ಇದ್ದಿದ್ದಕ್ಕೆ ನಮಗೆ ಅಷ್ಟು ಲೇಟಾಗಿ ಸಿಕ್ತು. ನನ್ನ ಪಾಪಗೆ 1.5 ವರ್ಷ ಆದಮೇಲೆ ಸಿಕ್ತು. ರಾಯರನ್ನ ತುಂಬ ಭಕ್ತಿಯಿಂದ ನಾನು ಪೂಜೆ ಮಾಡ್ತೀನಿ. ನನಗೆ ರಾಯರು ಅಂತಂದರೆ ಒಂಥರ ಮನಸ್ಸಲ್ಲಿ ನನಗೆ ತುಂಬ ಭಕ್ತಿ. ಹಾಗೆ ನನಗೇನಾದರೂ ಕಷ್ಟ ಅಂತ ಇದ್ದಾಗ ರಾಯರ ಎದುರುಗಡೆ ಕೂತ್ಕೊಂಡು ಹೇಳಿಬಿಡ್ತೀನಿ, ನನಗೆ ಈ ಥರ ಕಷ್ಟ ಆಗ್ತಿದೆ, ನನಗೆ ಆಗ್ತಾಯಿಲ್ಲ ಅಂತ. ಸೊ ಇದು ನನ್ನ ಮರೆಯಲಾಗದ ಜರ್ನಿ ಅಂತಲೇ ಹೇಳ್ಬೋದು. ಅದಕ್ಕೆ ಮೀರಿದ್ದು ನಾನು 3 ಮಂತ್ ಪ್ರೆಗ್ನೆನ್ಸಿ ಇರುವಾಗ ನನಗೊಂದಷ್ಟು ಕಾಂಪ್ಲಿಕೇಶನ್ ಆಗಿತ್ತು. ಸೊ ಹಾಗಾಗಿ ನನ್ನ ರಾಯರ ಹತ್ರ ಹೇಳ್ಕೊಂಡಿದ್ದೆ, ನನಗೆ ಏನು ಕಾಂಪ್ಲಿಕೇಟ್ ಆಗದೆ ನನ್ನ ಡೆಲಿವರಿ ಸುಗಮವಾಗಿ ಆದರೆ ನನ್ನ ಪಾಪು 3 ಮಂತ್ ಇದ್ದಾಗಲೇ ಬರ್ತೀನಿ ಅಂತ. ಬಟ್ ಆಗಲಿಲ್ಲ. ರಾಯರ ದರ್ಶನ ನನಗೆ ತುಂಬ ಲೇಟಾಗಿಯೇ ಆಯಿತು. ಸೊ ಪರವಾಗಿಲ್ಲ, ನನ್ನ ರಾಯರ ಹತ್ರ ಹೇಳ್ಕೊಂಡೆ, ಇವಾಗಾದರೂ ನನಗೆ ಕರುಣೆ ಮಾಡಿದ್ಯಲ್ಲ, ಅದಕ್ಕಿಂತ ದೊಡ್ಡದು ಏನಿಲ್ಲ ಅಂತ ಕೇಳ್ಕೊಂಬಂದಿದ್ದೀನಿ. ಸೊ ನಿಮಗೂ ತುಂಬ ಜನರಿಗೆ ಆಸೆ ಇರುತ್ತಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ನಿಮಗೂ ಆಸೆ ಇದ್ದರೆ ಹೋಗಿ ಬನ್ನಿ, ತುಂಬ ಒಂದು ಒಳ್ಳೆಯ ವೈಬ್ ಸಿಗುತ್ತೆ ಅಂತಲೇ ಹೇಳ್ಬೋದು ರಾಯರ ದರ್ಶನ. ನನಗಂತೂ ತುಂಬ ಖುಷಿಯಾದ ದಿನ. ಸೊ ಹಾಗಾಗಿ ನೀವು ಹೋಗೋರಿದ್ದರೆ ಹೋಗಿ ರಾಯರನ್ನ ತುಂಬ ಹತ್ತಿರದಿಂದ ನೋಡ್ಕೊಂಬನ್ನಿ. ನಾನಂತೂ ತುಂಬ ಹತ್ತಿರದಿಂದ ನೋಡಿಕೊಂಡು 5 ನಿಮಿಷ
ಬೇಡ್ಕೊಂಡು ಆಮೇಲೆ ನಾನು ನೆಕ್ಸ್ಟು ಮತ್ತೆ ಬರ್ತೀನಿ ಅಂತ ಹೇಳ್ಕೊಂಬಂದಿದ್ದೀನಿ. ನೋಡೋಣ ರಾಯರು ಆ ಬೇಡಿಕೆನೂ ಈಡೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ವ್ಲಾಗನ್ನ ನಾನು ಆದರೆ ಥರ್ಸ್ಡೇ ನಾನು ಮಾಡ್ತೀನಿ, ಇಲ್ಲಾಂತಂದರೆ ನಾನು ಫ್ರೈಡೇ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣವಾ? ಓಕೆ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಇಲ್ಲಿ ನಾವು ಹೋಗಿದ್ದು ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತಲೇ ಹೋಗಿದ್ದು. ಹಾಗಾಗಿ ಇಲ್ಲಿ ಏನಂದರೆ ನಮಗೆ ಇದು ಕರುಂಗಿಲಿ ಮಾಲಾ ಸಿಗುತ್ತಲ್ಲ, ಅದು ಬೇಕು ಅಂತೇಳಿ ಸರ್ಟಿಫೈಡ್ ಆಗಿತ್ತು. 500 ರೂಪಾಯಿ ಅಂತ ಹೇಳಿದ್ರು ಕರುಂಗಿಲಿ ಮಾಲಕ್ಕೆ. ಹಾಗಾಗಿ 108 ಜಪತ್ ಮಣಿ ಬರುತ್ತಲ್ಲ, ಅದೇ ರೀತಿ 108 ಮಣಿ ಇತ್ತು. ಹಾಗಾಗಿ ತಗೊಂಡ್ವಿ ನಾವು ಇಲ್ಲಿ ಕರುಂಗಿಲಿ ಮಾಲಾ. ಆಮೇಲೆ ಇಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ, ಅಂದರೆ ಹೊರಗಡೆ ಇದು ರಾಯರ ಮಠದಲ್ಲಿ ತಗೊಂಡಿದ್ದು. ಸೊ ಒಂದಷ್ಟು ಫೋಟೋಸ್ಗಳನ್ನೂ ತಗೊಂಡ್ವಿ. ಓಕೆ, ಟೇಕ್ ಕೇರ್, ಬಾಯ್.